ತಗೊಂತಾರೆ ಈಗ ತಗೊಂತಾರೆ ನಿಮ್ಮ ಅಕೌಂಟ್ ಇದೆಯಾ ಓಪನ್ ಮಾಡಿದ್ರೆ ಆ ಅಕೌಂಟಿಗೆ ಆಟೋಮೆಟಿಕ್ ದುಡ್ಡು ಬಂದ್ಬಿಡ್ತಾರೆ. ಈಗ ಇನ್ನೊಂದು 10 ಲಕ್ಷ ರೂಪಾಯಿ ನಾನು ಗೋಯಪಾಸ್ ಸರ್ ಕಡೆಯಿಂದ 5 ಲಕ್ಷ ಹಾಕಿ ನಾವು ಇಬ್ಬರು ವೈಯಕ್ತಿಕವಾಗಿ ಯಾಕಂದ್ರೆ ಕಾರ್ತಿಕ್ ಅವರು ಪಾಪ ರೈತರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಿದ್ದು ಕಾರಣಕ್ಕೆ ಬಡವರ ಜೊತೆ ಕಾರಣಕ್ಕೆ ಆ ಮಗಳ ಹೆಸರು ನಮ್ದು ಒಂದೇ ಬೇಡಿಕೆ. ಆ 10 ಲಕ್ಷನ ನೀವು 5 ಲಕ್ಷ ಏನಾದ್ರು ಮಾಡ್ಕೊಡಿ. ಈ 10 ಲಕ್ಷನ ನೀವು ಈ ಮಗಳ ಹೆಸರಲ್ಲಿ ಈಗ 13 ವರ್ಷ ಅವಳಿಗೆ, ಇನ್ನು 20, 24, 25 ವರ್ಷಕ್ಕೆ ಮಾಡಿದ್ ನಾವು 12 ವರ್ಷ ಆದ್ಮೇಲೆ ಏನಾಗ್ತದೆ, ಈ 10 ಲಕ್ಷನ 20 ಲಕ್ಷ ಆಗಿರ್ತದೆ. ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ನಮ್ಮ ಅಭಿಪ್ರಾಯ. ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಡಿ. ಆ ಮಗಳ ಹೆಸರಲ್ಲಿ ಏನೀಗಂದ್ರೆ ಒಬ್ಬಳೇ ಮಗಳು ಇರೋದು, ಆ ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಡಿ ಅಂತ ನನ್ನ ಅಭಿಪ್ರಾಯ. ಅವ್ಳಿಗೆ ಏನಿದ್ರು ಎಜುಕೇಶನ್ ಪರ್ಪಸ್ಗೆ ನನ್ಗೆ ಏನಾದ್ರು ಹೇಳಿ ನಾನು ಗೋಯಪಾಸ ಸಹಾಯ ಮಾಡ್ತೀನಿ. ಅವಳು ಓದೋವರೆಗೂ ಓದಿಸಿದ ಅವ್ರು ಏನಾರು ಹೇಳಿ ನಮ್ಮ ಬಂದು ಹೇಳಪ್ಪ ನೀವು ಅವಳ ಎಜುಕೇಶನ್ಗೆ ಫೀಸ್ಗಳು ಮತ್ತೊಂದು ಏನಾದ್ರು ಎಲ್ಲ ರೈತರ ಮುಖಂಡರೆಲ್ಲ ನೋಡಪ್ಪ ನಮ್ಮ ಜವಾಬ್ದಾರಿಪ್ಪ ಇದು, ನಂದು ಗೋಯಪಾಸ ಜವಾಬ್ದಾರಿ. ಅವಳ ಎಜುಕೇಶನ್ಗೆ ಏನ್ ಬೇಕು ನಾನು ಗೋಯಪಾಸ 50% ಕೊಟ್ಟು ಮಾಡ್ತೀವಿ. ಏನಪ್ಪಾ ಇಬ್ರು ಸೇರಿ ಈ ಮಗಳದು ಎಜುಕೇಶನ್ ನಾವು ನೋಡ್ಕೊಳ್ತೀವಿ. ಆಮೇಲೆ ಸ್ವಂತ ಮನೆ ಅಂತಲೂ ಗೊತ್ತಾಯ್ತು. ನಾನು ನೋಡ್ತೀನಿ, ನಾನು ಹೌಸಿಂಗ್ ಅಲ್ಲಿ ಏನಾದ್ರು ಮಾಡಿ ಒಂದು ಸೈಡ್ ವ್ಯವಸ್ಥೆ ನೋಡಿ ಮಾಡ್ಕೊಡ್ತೀನಿ ನಾನು. ಎಲ್ಲ ಒಂದ್ ಕಡೆ ನಮ್ ನೋಡ್ತೀವಿ ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತಾವ್ರು ಲೇಔಟ್ ನೋಡ್ಬಿಟ್ಟು ಒಂದ್ ಸೈಡ್ ವ್ಯವಸ್ಥೆ ನನ್ನ ಕಡೆಯಿಂದ ಇನ್ನೊಂದು ಮಾಡಕ್ ಪ್ರಯತ್ನ ಮಾಡ್ತೀನಿ. ನಾನು ಒಂದು ಸೈಡ್ ಮಾಡ್ತೀನಿ. ಖಂಡಿತ ಮಾಡಿ ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಹೇಳ್ಬಾರ್ದು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು ಮಗಳೇ. ಬಾಮ್ಮ ಬಾಮ್ಮ ತಾಯಿ ಬಂದು ಕಾಣ್ತಾ ಇಲ್ಲ ಸರ್. ಬಂದು ನಿಮ್ಮೇಲೇನು ಬಹಳ ಅಭಿಮಾನ, ಬಹಳ ಅಂದ್ರೆ ಅಷ್ಟಿಲ್ಲ ನನಗೆ ಎಲ್ಲೋ ಗೊತ್ತಿಲ್ಲ. ಆದ್ರೂ ನನ್ನ ಮೇಲೆ ನನಗೆ ನಾನು ಬೇರೆ ಹೋಟ್ಲಲ್ಲಿ ರೂಮ್ ಸಿಗಲಿಲ್ಲ. ನಾನು ಆ ಹೋಟ್ಲಲ್ಲಿ ನೋಡ್ಕೊಂಡಿದ್ದೆ. ಎಲ್ಲೋ ಇದು ಮಲ್ಲಿಗೆ ಯಾವ್ದೋ ಒಂದ್ಸತಿ ರೂಮ್ ಮಾಡ್ಕೊಟ್ರಲ್ಲ ಸರ್. ಯಾವ ಹೋಟ್ಲದು? ರಾಯಲ್ ಆರ್ಕೆಟ್ ರೆಗ್ಯುಲರ್ ರೀತಿ ಆಗ್ತೀನಿ ನಾನು. ಕೃಷ್ಣಾಗ ಹೋಗಿ ಮಲ್ಲಿಗೆ ಎಲ್ಲ ಮಲ್ಲಿಗೆ ಅಂತ ಮಾಡುವ ಬೆಳಗ್ಗೆ ಬಂದ ನಿಮ್ಮ ಬಗ್ಗೆ ಅಂದ ಪಾಪ ಅಣ್ಣ ಹಂಗೆ ನಾವು ಒಂದು ಇದು ಮಾಡ್ಕೊಳ್ತಾರಣ್ಣ ಬಹಳ ಒಳ್ಳೆ ಅಂತ ಒಂದು 10 ನಿಮಿಷ ಬಂದು ಮಾತಾಡ್ತಾ ಮಾಡ್ಬಿಟ್ಟು ಪಾಪ ನಾವು ಎಲ್ಲೋದ್ರೂ ಬಂದ್ಬಿಡೋಣ. ಪಾಪ ಚೆನ್ನಾಗಿ ಓದ್ ಮಗಳೇ. ಇವ್ರ ಎಜುಕೇಶನ್ ನನ್ನ ಜವಾಬ್ದಾರಿ, ನಂದು ಸಾಹೇಬ್ರದು MLA ಗೋಯಪಾಸ್ ಸರ್ ಜವಾಬ್ದಾರಿ. ನಾವು ಮಾಡ್ತೀನಿ. ಇನ್ನೊಂದ್ಸತಿ ನಾನು ಬರ್ತೀನಿ. ನಾನೇ ಬರ್ತೀನಿ. ನಾನು ಗೋಯಪಾಡ ಯಾವ್ದು ಲೈಫ್ ಫ್ರೀ ಮಾಡ್ಕೊಂಡು ಸರಿ ಬಾ ಮಗಳೇ ಎಲ್ಲ ಓದ್ ಮಗಳೇ. ನಾನು ಅವಾಗ ಬಂದು ಹೋಗ್ತೀನಿ.